ಸಮ್ಯಕ್ ಪ್ರಾಪ್ತಿ ಆಗೋ ಶಕ್ಯತಾ ಐತಿ. ಎಲ್ಲರಿಗಿನ ತಮ್ಮ ವಿಚಾರ ಕಳ್ಕೊಂಡವ್ರ ಸ್ವಲ್ಪ ಬಂದ ಕಷೆ ಆದ್ರೆ ಆತಿತಿ. ಅತ್ಯಾಂತರ ಪಾಚಿರ ನಿಸರ್ಗ ಸಮ್ಯಕ್ತಮ ಅಧಿಗಮ ಸಮ್ಯಕ್. ಈ ಸಮ್ಯಕ್ ಪ್ರಾಪ್ತಿ ಮಾಡೋ ಜೀವಾತ್ಮನ ಶಕ್ತಿ ಈಗಿನ ಕಾಲದಾಗ ಇರ್ತಿದ್ ವ್ಯಕ್ತ ಮಾಡೋದು ಭಾವನಾ ಇದೆ. ಯಾರು ಬೇರೆ ಮನುಷ್ಯ ಪರ್ಯಾಶಕ್ಕೂದ ಜೈನ್ ಕುದ ಹುಟ್ಟಂತಾರ ಸರ್ದಾ ಭಕ್ತಿ ಮಾಡ್ರೆ ಪ್ರಾಪ್ತಿ ಆತಿತಿ. ನಮ್ ಜರ ಸ್ವಲ್ಪ ಚಂಚಲ್ ಮನಸ್ಸ ಪಂಚಮ ಕಾಲದಾಗ ಎಲ್ಲರೂ ಚಂಚಲ್ ಪ್ರವೃತ್ತಿಪಾसून आपण ನಮ್ನ ಸ್ಥಿರತಾ ಇಲ್ಲ, ಸ್ಥಿರತಾ घट्टता ಬೇಕು. ಧರ್ಮ ಮಾಡ್ಕಾಗ್ಲಿ ಸಂಸಾರ ಮಾಡ್ಕಾಗ್ಲಿ ಜೀವಾತ್ಮ ಘಟ್ಟತ ಮುರಿದು ಅವಾಗ ಅಧಿಕಾರಿ ಇದರ ದೊಡ್ಡಮಾಗ ಆಗನಪ್ಪ ಆಚಾರ ಅಂತವ್ರು ಆಗ್ಸೆ ಎಟ್ಟು ಬಿ ಪ್ರೀತಿ ಮಾಡಿ ಒಬ್ಬರು ಅವರಪ್ಪ ಎಲ್ತಕ ಪ್ರೀತಿ ಅದ ಕೂತಿ ಬರ್ತಾಗ ಅಷ್ಟು ಮುಗಿತಾ ಇಲ್ಲ. ಶಾಸ್ತ್ರ ಕಥೆ ಹೇಳ್ತಾರೆ ಯಾವತ್ತು ರಾಮ್ ಇದೆ ರಾವण विभीषण हा दोस्तीवर तमदेर वात्सल प्रेम ಕ್ರೀಂ ಕಥಾ ಶಾಸ್ತ್ರ ಬರ್ತೀರಿ ಅಂದ್ರೆ ಆ ಜೀವಾತ್ಮ ಸರ್ದಾ ಉಳಿದಮ್ ಯಾರ್ದಾಗಿದ್ರ ವಿಭೀಷಣದಾಗ ಸಮಸ್ಯೆ ಏನಪ್ಪ ರಾವಣ ವಾದ ಯಾರು ಮಾಡ್ತಾರು ಮುಂದಾತ್ ಚರ್ಚೆ ಆಯ್ತ. ಲಕ್ಷ್ಮಣ ಎಲ್ಲಿದಾರ ಅವ್ರ ಅಯೋಧ್ಯ ಆಗಿದಾರ. ಅಯೋಧ್ಯ ಭಾಳ ಚಿಂತ ಆಯ್ತು ಅವ್ರು ಅಯೋಧ್ಯ ಆಗಿದಾರು. ಅವ್ರ ಅಪ್ಪ ಯಾರ ದಶರಥ್. ವಿಷಯ ವಿಚಾರ ಮಾಡ್ತಪ್ಪ ಅವಿನ ಹುಟ್ಟಿದ ಮಾದ ಕೊಲೆ ಮಾಡಿ ಸುಳ್ಳು ದಶರಥ್ ಅಯೋಧ್ಯ ಬಂದ್ ಆದ ಬಾತ್ಮಿ ತಿಳಿದ ನಂತರ ನಾರ ಬಂದ್ ಹೇರ ಅವ್ರಿಗೆ ಆ ದಶರಥ ರಾಜಗಳ ಸಿಂಹಾಸನ ಕುಂತಿರ ಅಲ್ಲಿ ಒಂದು ಟೀಚು ಮತ್ತು ಆ ಟೀಚು ಅದ್ರ ಅರ್ಗ ಅರ್ಗ ಮತ್ ನೋಡ್ರಿ ಅವ್ ವಿಭೀಷಣ ರಾತೋರಾತ್ ಆಕಾಶ ಮಾಡ್ಲಿ ಬಂದ್ರ ಅವ್ರು ಅಯೋಧ್ಯದಾಗ ಅವ್ರ ಆ ದಾಸಮ್ಯಾಗ ಕೂತಿರೋ ಅವ್ರ ಮೈಂದ ಶಾಪ ಹಾಕಿ ಅವ್ರನ್ನ ಹೊಡೆದು ಹೋದ್ರು. ಅವ್ರಿದ್ರ ಫಂಟ್ ಫಾದರ್ ವಾಣಿ ಸುಳಕ್ ಶಕ್ಕಿಲ್ಲ. ಇಟ್ಟು ಭಕ್ತಿ ಯಾರ ಮ್ಯಾಗ ತಮ್ಮನ ಮ್ಯಾಗಿತ್ತು ಅವ್ನು ರಾವಣ ಮ್ಯಾಗ ಮುಂದೆ ಕರ ಮುದೈತಿ ಏತ್ ಯಾವುದಲ್ಲ ಕಲಾಸ ಆಟ ಪ್ರೇಮ್ ಮಾಡ ವಿಭೀಷಣ ತಮ್ಮನ ಮ್ಯಾಗ ಕಾಲಾಂತರ ಏನತ್ರಿ ಆ ಘಟನಾ ಗಡಸ್ಥಿತಿ ಅವ್ರ 14 ವರ್ಷ ವನವಾಸಕ್ಕೆ ಹೋದ್ರ ಅವ್ರ ರಾಮ ಸೀತಾ ಲಕ್ಷ್ಮಣ ರಾವಣ ಹೋದ್ರ ಅವ್ರನ್ನ ಆಗಲ್ಲ ಸರ್. ಆದರೆಲ್ಲ ಘಟನಾ ಕೇಳ್ತಾರೆ ವಿಭೀಷಣ ಅಣ್ಣ ಹೇಳ್ತಾರ ಅಣ್ಣ ನಿಮ್ ಮಾಡೋದು ತಪ್ಪು ಕೆಲಸ ಐತಿ. ಯಾರು ಹೇಳ್ತಾರು ರಾವಣ ಎಟ್ ಪ್ರೇಮ ಮಾಡ ಮನುಷ್ಯ ಇದ್ದಾವ ವಿಭೀಷಣ್ ಧರ್ಮ ತಿಳಿದ ಮಾಡ್ದಪ್ಪವ ಖರೆ ಸುಳ್ಳು ಒಂದಲ್ರಿ ತಮ್ಮಗೆ ಹೇಳ್ತಾರ ತಮ್ಮ ಕೆಲಸ ಮಾಡಬೇಡ ನೀ ತಪ್ಪೇ ತಿಂದ ಒಪ್ಪಿಲ್ಲ. ಯಾ ಮಾಡ್ರಾಗ ಅವ್ರ ಯಾ ಮಾಡಿದಾರ ರಾವಣ ಪಾರ್ಟಿ ಬಿಟ್ರವ್ರ ರಾಮಕ್ಕೆ ಸಹಕಾರ ಹಿಂಗವ್ರು ಮಾಡ್ತಾವ. ಈಗ ನಮ್ಮ ತಮ್ಮಿರ್ಲಿ ಅಣ್ಣಿರ್ಲಿ ಯಾರಿಗೆ ಬರಪ್ಪ ಈ ಸುಳ್ಳು ಐತಿ ನಮ್ಮ ತಿಳುಕತಿ ತೊರೆ ಮಾಡ್ಕೊಂಬತ್ತಿ ನಮ್ಮ ಪಾರ್ಟಿ ಹಿಡಿದು ಎಷ್ಟು ಅನ್ಯಾಯ ಐತಿ ನಮ್ದ. ನಾನು ಹಾಕೈತಿ ಹೋಗಿದ್ದೆ ನಿಮಗೆ ಹೇಳ್ತಾತಪ್ಪ ಇದು ಕಾಲ ಹಾಗೆ ಬರ್ತದ ಈ ಕಾಲ ಬತ್ತ ಅಂದ್ರೆ ನಾನು ತಾವಾಗ ಆಚಾರ ಅಂತಾರು ಸಮ್ಯಕ್ ಪ್ರಾಪ್ತಿ ಮಾಡೋ ಧರ್ಮ ಐತಿ ಬರೋವರೇ ಐತಿ. ಅಂಥದ್ದು ಪ್ರಭಾವ ಐತಿ. ವಿಚಾರದ್ದು ಮನುಷ್ಯರು ತಮ್ಮ ಅಂತ ಬರೋವರೇ ಎಲ್ತಕ್ಕಂತೀರಪ್ಪ ನ್ಯಾಯ ಇರ್ತ ಅಷ್ಟು ಅನ್ಯಾಯ ಬಿಡ್ತಿರ್ ಇವರ ಮಾಡ್ತದ. ಈಗ ನಾವು ಈಗಿನ ಕ್ಯಾ ಮಾಡ್ತೇವೆ ಈಗ ನಮ್ಮ ಧರ್ಮ ಕಾರಣ ಎಲ್ಲದಪ್ಪ ನೋಡಿ ವಿಚಾರ ಮಾಡೋದು ಅದವ್ರನ್ನ ಮಾಡೋಣ ಇವ್ರು ಯಾವ ಮಾಡ್ತಾ ಇದ್ದಾವ್ರಿ ಈಗ ಎಷ್ಟು ನಮ್ಮ ಸ್ವಾರ್ಥ ಬಾತ್ ನಾನು ಪರಮಾರ್ಥ ಈಗ ಈ ಸಂಸಾರದಾಗ ನಾಟಕ ಅಂದ್ರೆ ಈ ಕಾಲದಾಗ ನಮ್ಮ ಬುದ್ಧಿಂಗ್ ಆಗೋದ್ ಕಾರಣ ಏನಪ್ಪ ಊಟ ಮಾತಲ್ಲ ಊಟ ಇದೇ ಕಾರಣ. ಖರೇದ ಅನ್ನ ಊಟ ಎಲ್ಲ ಆಯ್ತು. ಶ್ರಾವಕ್ಕಾಗಲಿ ಶ್ರಾವಿಕಾಗಲಿ ದುಡ್ಯಾವ್ರಾಗಲಿ ಅದವ್ರನ್ನ ಈಗ ಅನ್ನಕೈತೆ ನಮ್ಮ ಒಳಗೆ ಸ್ವಲ್ಪ ಅಂತ್ರಿ ತೊಂದರೆ ಆಕೈತೆನ ಕಾಲ ದೋಷ ಅನ್ರಿ ನಿಮ್ದ ಕರ್ಮನ್ರಿ ಹಿಂಗೆ ತಿಳ್ಕೊಂಡು ವಿಚಾರ ಮಾಡ ಆಚಾರ ಅಂದ್ರಪ್ಪ ಜೀವಕ ಸಮಯ ಪ್ರಾಪ್ತಿ ಆತಿತ್ತು ಇಲ್ಲಿಂಗಿಲ್ಲ ಆತಿ ಪ್ರಾಪ್ತಿ ಆಗಂಗಿಲ್ಲ. ಪರಂತು ನಮ್ಮೊಳಗೆ ಯಾನಿಕೆ ಅಂತ ಅವಗುಣ ಇದ್ದವು ಅವು ತೆಕ್ಕತ್
ಹೊರಗೆ ಬರ್ತಾವ ಆಗಿಂದ ಹೊರಗಿನ ಅಂತಾರ ಮೋಸ ಹೇಳ್ತಾರಪ್ಪ. ಒಂದು ಜೀವಾತ್ಮನಲ್ಲಿ ಸುಳ್ಳು ಗುಣ ಬರ್ತೋ, ಕೆಟ್ಟ ಗುಣ ಬರ್ತೋ, ತವ್ರು ಏನು ಮಾಡ್ಬೇಕು ಅವಾಗ? ಎಲ್ಲ ಕೆಟ್ಟ ಗುಣ ಬಿಡಬೇಕ, ಸುಳ್ಳು ತಗೋಬೇಕು. ನಮ್ಮ ಕುರ್ತಿಲಿ ಶಾಸ್ತ್ರ ಅಂತಾರು, ಸಾಳ್ಗಿ ಏನ್ ಮಾಡ್ತೀಯ? ಸಾಳ್ಗಿ ಹಿಡ್ ಸಾಸ್ತಾರಲ್ಲ ಮನುಷ್ಯರ, ಏನತ್ತಲ್ಲ ಅದು ಸುಳ್ಳು ಬಿಡೋದ ಕೆಟ್ಟ ಹಿಡ್ದ. ಸಾಂಗ್ ಕೆಲಸ ಮಾಡ್ತಿ, ಮರ ಐತೆ ಮರ, ಅದೇನ್ ಮಾಡ್ತಿ? ಮರ ಮಾಡ್ತಿಲ್ಲ, ಅದು ಕೆಟ್ಟ ಬಿಡ್ತಿ, ಸುಳ್ಳು ಹಿಡ್ತಿ, ಅದು ಮರ ಆಗೋದು, ಸಾಂಗ್ ಆಗೋದ್ರಿ. ಈಗಿನ ಕಾಲದಾಗ ಯಾರು ಬೇರೆ ಎಲ್ಲರೂ ಸುಳ್ಳು ಗುಣ ಹಿಡನು ಕೆಟ್ಟ ಇದು ಭಾವನಾ ತಯಾರ ಈಗ ಮಾಡು ಅಂದ್ರೆ ನಾವು ಖರೀ ಮನುಷ್ಯ. ನಿಮ್ಮ ಅನಂತ ಕಾಲ ಹೊಂಟೋದ ಅವ್ರಿಗೆ ಕಾಲ್ ಮಾಡ್ಕೋತ ಮಾಯಾಚಾರ ಆಗ್ತದವ್ರು ಆತ ಆಚಾರದ್ರಪ್ಪನ ಫಕ್ತ ಯಾಡ್ ಭೇದ ಅಂದ್ರೆ ಆದ್ರೂ ಆಚಾರಪ್ಪ ಸಮ್ಯಕ್ ದರ್ಶನ್ ಪ್ರಾಪ್ತಿ ಮಾಡ್ಕ ಯಾಡ್ ಹಾದಿದು ನಿಸರ್ಗಾದಿ ಮದಿ ನವರಿಗೆ ಮನುಷ್ಯ ಹುಟ್ಟ ನಂತರ ಸುಳ್ಳು ಮಾಡ್ರ ಪ್ರಾಪ್ತಿ ಆತಿಥ್ಯ ನೇಮಿ ಅದು ಮಾಡ್ಕೋ ನಮ್ಮ ಶಕ್ತಿ ಪ್ರಾಪ್ತಿ ಆಗಿ ನಮ್ಮ ನಿಮಗಪ್ಪ. ಇದ್ರ ಅನಾದಿಕ ಅಂದ್ರೆ ನೀವು ಅದ ಖಲಾಸ್ ರೋಗ ರಾಯ ಆಗೋದ, ಏನ್ರ ಅಪ್ಪತ್ತಿ ಬರ್ದ ನಮ್ಮ ಕರ್ಮ ಐತಿ. ಅದು ಸ್ವಾಮಿಗಳಾಗಲಿ ಶ್ರಾವಕರಿರ್ಲಿ ಏನಕ್ಕೆ ಬರ್ತಾವ ಆದಿ ಅರೆ ಆತನ ತಡ್ಕೊಂತವ್ನು ಎಟ್ಟು ಬಿ ಅಪ್ಪತ್ತಿ ತರ್ಮ ಮಾಡ್ತಾನ ಅವನು ಖರೆ ಜೀವಾತ್ಮ. ಇದ್ರ ಯಾಂಡ ಸ್ವಾರ್ಥ ಆಯ್ತು, ಧರ್ಮ ಕಾರ್ಯ ಮಾಡ್ರು ನುಸ್ಕಾನ್ ಹತ್ರ ಬಿಟ್ಟು ಓಡೋ ಧರ್ಮ ಅಲ್ಲ. ಯಾರಿಗೆ ಬರಲಿ ನುಸ್ಕಾನ್ ಆಗಲಿ ಫಾಯ್ದಾ ಆಗಲಿ ಧರ್ಮ ಐತಿ. ಆದ ಟಕ್ಕರ್ ಕೊಟ್ಟಿದ್ರೆ ಆಚಾರ ಧರ್ಮ ಇದನ್ನು ಎಲ್ಲಿ ಕಡೆ ಹಂಗೆ ಬಾಬಾ ಫಾಯ್ದಾ ಆಯ್ತು ಅರೆ ಮಾಡಕ್ ಹೋಗೋದ, ತೋಟ ಆಯ್ತರ ಬಿಟ್ಟು ಹೋಗೋದ, ಈ ಧರ್ಮ. ಜೈನ್ ಕುಲದಾಗ ಶಾಸ್ತ್ರವಾಗಿ ಅರೆ ನೀವ್ರಾಗಲಿ ಅನಂತ ಕಾಲ ನಮ್ದ ಪಂಡಿತಾಪಾತ್ಯ ಆಚಾರ ಅಂತಾರು ನಾವ್ರಿಗೆ ಯಾನ್ ಮಾಡ್ಬೇಕಪ್ಪ ನಾ ಸತತ್ ಕಾಲ ಯಾಂತ್ರಪ್ಪ ಎಂತ ದಿಗಂಬರ್ ಸ್ವಾಮಿ ಆಗಿ ಹೋದ್ರು. ಅವ್ರು ಹೋಗ್ಬಿಡ್ಲ ಅವ್ರಿಗೆ ಒಂದು ಕಥೆ ಅದೇನ ಯಾರು ಮನಿವಾರ ವಾದಿರಾಜ್ ಮುನಿ ಏನಾಯ್ತು ಅವ್ರಿಗೆ ಕುಷ್ಠರೋಗ ಆಯ್ತು. ಆ ಕಾಲದಾಗ ಶಾಸ್ತ್ರ ಹೇಳ್ತಾರಪ್ಪ ನಾ ಅಂತ ಸ್ವಾಮಿಗಳು ಕುಷ್ಠರೋಗ ಆಗಿತ್ತು. ರಾಜನ್ ಸೇನಾಪತಿ ಒಬ್ಬ ದಶ ಮಾಡ್ಕೋದು ಕಾಡ್ದವ ಸ್ವಾಮಿಗಳಿಗೆ ದಶ ಮಾತ್ರ ಯಾಕೆ ಧರ್ಮ ಇತ್ತ ಅವ್ನು ಮಾಡೋದ ಸೇನಾಪತಿ ಇದಾರ ಅವ್ರ ಆದ್ರೆ ಇರ್ತಾರ ಮಂದಿ ಹೇಳ ಅಂತಾರಂತವ್ರ ಕಾಡ್ದಾಗ ಸ್ವಾಮಿಗಳು ದಶ ಹೋಗ ಮಂದಿ ಬರ್ತಾರಪ್ಪ. ಹಿಂಗಿಂದ ಕಾಡ್ದಾಗ ಇವ್ರು ಗುರುಗಳಿದಾರು ರೂಪ್ ಕುಷ್ಠರೋಗ ಆಗಿಂದೈತಿ ನೋಡ್ಕೋತಾರ ಅಲ್ಲಿ ಅವ್ರ ಬಂದ್ ರಾಜ ಹೇರು ಕೇಳು ಕಿವಿ ಭಾಳ ವಿಚಿತ್ರದು. ಉತ್ತರ ಪ್ರದೇಶ ಹೋಗಿದ್ದಾವ್, ಬಿಹಾರ ಮಾಡಕ್ ಹೋಗಿದ್ದಾವ್, ಯಾನ್ಕೆ ಮಂದಿ ನಮಗೆ ಅಂತಿರು ಶಾಸ್ತ್ರಿಗಳು ಅಂತೀರಪ್ಪ ಈಗಿನ ಕಾಲದಾಗ ಸ್ವಾಮಿಗಳು ಕಣ್ಣಿಲ್ಲ ಕುಡ್ದಾರ ಅಂತಿರ ಅಂತಾರೆ. ಇವ ಅಂತಾರ ಯಾಕಂತಾರೊಬ್ಬ ಅದ್ ಜ್ಞಾನ ನಮ್ಗಿದ್ದೀಗ ಒಂದು ಕುದ್ಲಾಕ ಒಂದು ಸ್ವಾಮಿಗಳ ಕಲಾಸ ಉಬದಾಕಂತಾರು ಯಾರ ಬಂದ್ರೆ ಅವ್ರು ಕೇಳ್ದ ಖರಿ ಮಾಡ್ದ ಕನ್ನದ ನಮ್ಗೆ ಯಾರು ಬಿ ಹೇಳ್ರ ಹಿಂಗೆ ಆಯ್ತು ಮಾರ ಅವ್ರು ಹಿಂಗೆ ಮಾಡಿದಾರು ಅದು ಕೇಳಿದವ್ರು ಹೋನ್ ನಮ್ಗೆ ಜ್ಞಾನ ಹಟ್ಟಿದ್ದೀಗ ಹೌದೈತಿ ನಮ್ಗೀಗ. ಆ ಕಾಲದಾಗ ರಾಜ ಬಂದ್ ಹೇರಪ್ಪ ಹಿಂಗೆ ನಮ್ಮ ಸೇನಾಪತಿ ಇದಾರೆ ಇವ್ರ ಕಾಡ್ದಾಗ ಹೋಗ್ತಾರು, ಅವ್ರ ಗುರುಗಳಿದಾರು, ಅವ್ರಿಗೆ ರೋಗ ಎಲ್ಲ ತುಂಬಿತಿ ಹೊಲಸು ನಾರ್ತಾರ ಅವ್ರ ದರ್ಶನ ಮಾಡ್ಕೋತಾವ ಸ್ವಾಮಿಗೆ. ಅಂದ್ ರಾಜ ಸೇನಾಪತಿ ಕೇಳ್ತಾರಪ್ಪ ಮತ್ ಸುಳ್ಳು ಖರ್ಯಪ್ಪ ಕೇಳಿ ಅವ ಸೇನಾಪತಿ ಅಂತ ರಾಜನ್ ನಮ್ಮ ಸ್ವಾಮಿಗಳ ರೋಗಿ ಇಲ್ಲ ಸುಳಿದಾರ ಬಿಲ್ಕುಲ್ ಸುಳಿದಾರು ಯಾರ ಸುಳ್ಳ್ಯಾರ ನೋಡ್ತಾರ. ಜರ್ ನಾಳೆ ಮುಂಜಾನೆ ನೋಡ್ಕೋನ ಹೋಗುನು ಕಾಡ್ದಾಗ ಆ ಸ್ವಾಮಿ ರೋಗಿತ್ತು ನಿಮ್ಗೆ ಫಾಶಿ ಆಗುದು ಇಲ್ಲ ಐತಿ ಫಾಶಿ ಆಗುದ. ನೀವು ಸ್ವಭಾವ ಸೇನಾಪತಿ ಸಂಜೆ ಕರ್ಸಿ ಸ್ವಾಮಿ ಮಹಾರಾಜ್ ಇನ್ನಿಂಗ ಚರ್ಚೆ ಆಗೈತಿ ನಾ ಬರೋರ್ದಾರು ಏನ್ ಮಾಡೋದಿನ್ನ ನಾರೇ ಹೇಳಿದಾನ ಅವ್ರಿಗೆ ರೋಗಿಲ್ಲ ತನ್ ಯಾ ಮಾಡ್ ನೋಡ್ರ ಸಾಮತ್ ಯಾಕೆ ಹಂಗೆ ಹೇಳಿದಪ್ಪ ಕದ್ಯಾಕೆ ಹೇಳಿದವ್ರ ಇಲ್ರಿ ನಮ್ಮ ಧರ್ಮದ ಹಾನಿ ಆತೈತಿ ಹೇಳಿದಾನ ಅಂತ ಹೇಳಿದ್ರ ಅವ್ರ. ಆದ ನಂತರ ಹೋಗಪ್ಪ ಅವ್ರ ಸ್ವಾಮಿಗಳು ರಾತ್ರಿಯಾಗ ಯಾ ಮಾಡವ್ರ ಇಕಿಬಾಸರ್ ಸ್ತೋತ್ರ ಇಕಿಬಾಸರ್ ಆ ಸ್ತೋತ್ರ ಅನ್ಕೋತ ಕೂತ್ರವ್ರ ಅವ್ರದ್ದೆಲ್ಲ ಕಲಾಸ ರೋಗ ಹಸನ ಆಯ್ತು ರೋಗೆಲ್ಲ ಹೋಯ್ತವ್ರು
ಕರಿ ಅವ್ರು ಭಾಳ ಹುಷಾರಿದ್ರು. ಒಂದು ಬಟ್ಗಾರ ಸಾವಿರ ರೋಗ ಕಾದಿರೋ ಆ ಥರ ಎಲ್ಲ ತೈಲಾಗಿರೋ. ಮುಂಜಾನೆ ರಾಜೇರು ಬಂದರು, ಸೇನಾಪತಿ ಬಂದರು, ಜನತಾ ಲಾಭ ದರ್ಶನ ಮಾಡ್ಕೊಂಡು ನೋಡ್ಕತ್ ಹೇಳಿ ಕರಿ ಅನ್ಸೋತ್ ಹೇಳಿ ಕಾಡ್ದಾಗ ನೋಡ್ತಾರ ಸ್ವಾಮಿಗಳು ಕುಯ್ದಾರು. ಆಮೇಲೆ ರೋಗ ಅಜಿಬಾತಿಲ್ಲ. ದರ್ಶನ ಮಾಡ್ದವ್ರ ರಾಜ ಸಿಟ್ಟು ಬತ್ಲ, ಪರ್ಜಾ ಸುಳ್ಳು ಹೇಳ್ತಾರಂತ ಸಿಟ್ಟು ಬತ್ತ ರಾಜಾಗಲ್ಲ ಹೊಡಿಬೇಕಂತ. ಅವ್ರ ಸ್ವಾಮಿಗಳು ಅಂತಾರು, ರಾಜನ್ ಪರ್ಜಾ ಪರ್ಜಾ ಖರನಿಲ್ಲ, ನಂಗೆ ರೋಗ ಇತ್ತ ಇಲ್ಲಿಂಗಿಲ್ಲ ಸುತ್ತ ನಮ್ಮ ಬಟ್ ನೋಡಿ ಹೊಲಸ ಬಟ್ ರೋಗ ಇತ್ತೇನೆ ಐತಿ ಯಾ ಶರ ಪರಂತು ಒಂದ್ ಜೀವದ ಹಿಂಸಾ ಆಗಬಾರ್ದ ಕರ್ಮ. ಸರ್ದಾ ಧರ್ಮ ಆಗಿತ್ತಂದ ಭಕ್ತಿ ಮಾಡಿದಾನಪ್ಪ ಕಾರ್ಯ ಮಾಡ ಅದ್ರ ರಾಪ ಆದಾಗ ಅವ್ರ ರಾಜ ನೋಡ್ತಾಪ ಇಂಥ ಸ್ವಾಮಿಗಳ ಅವ್ರ ಕರ್ಮ ಬಿಟ್ಟಿಲ್ಲ. ಒಂದೇಳ್ರಿ ಕರ್ಮ ದಿಗಂಬರ ಆದ್ರು ಕಾಡ್ದಾಗ ಕೂತರು ಮತ್ತಪ್ಪ ಪರಂತು ಕರ್ಮದೇ ಬಾತ್ಬಿಡ್ಲ ಅವ್ರಿಗೆ. ಅವ್ರಿಗೆ ಇಂಥ ಕರ್ಮ ಅನ್ನೋದು ರಾಜ ವೈರಾಗತ್ತಂತಾರಪ್ಪ. ಇಂಥನ ರಾಜಕೀಯ ಬೋಸ್ಕೇನೀಗ ನಂಗೆ ಯಾರ ಕರ್ಮ ಇದ್ದಾವತ್ಲ ಮನೆ ಹೇಳಿದೇನಪ್ಪ, ಎಲ್ಲ ಕಲಾಶ್ ಹಿಂದ್ಗಡೆ ಪುಣ್ಯ ಐತ್ ನಮ್ದ ನಿಮ್ದ ಅದು ಎಲ್ಲಾರ ಮಾಡ್ತಾರ ಅಂತೇಳಿ ಬಾಬಾ ರಾಜ ವೈರಾಗ ಪ್ರಾಪ್ತಿ ಆಯ್ತು. ಅವ್ ಸ್ವಾಮಿ ಆಗ್ತಾರ. ರಾಜ ಒಂದು ನೋಡಿ ಕೇಳ್ಕೊಂಡ ಅತ್ತ ಹೇಳ್ತಾರ ನಿಮ್ಗ ಸಮ್ಯ ಪ್ರಾಪ್ತಿ ಮಾಡಕ್ ಆಚಾರ್ಯ ಅಂತಾರು. ಹಾಯ್ ನಿಮಿತ್ ಒಂದು ದರ್ಶನ ಮಾಡಕ್ಕಾಗಲಿ, ಪರೋಶನ್ ಕೇಳಕ್ಕಾಗಲಿ, ನೋಡಿ ದಂಧ ಬರ್ಕಾಗಲಿ, ಹಿಂಗದ ಪ್ರಾಪ್ತಿ ಮಾಡಕ್ ಸದ್ ಮಾಡಿ. ಈಗ ಈಗಿನ ಕಾಲದಾಗ ಮತ್ತಪ್ಪ ನಿಮ್ಗ ಊರಾ ಕೂತ್ ಸ್ವಾಮಿಗಳು ಆತಾರ. ಹಂಗಂದ್ರಿ ಅವಾಗೇನಿತ್ತು ಸ್ವಾಮಿಗಳು ಕಾಡ್ ಕೂತಿರ್ ಕಾಡ್ ಅಲ್ಲಿ ಸರಾವ್ ಕೂತಿರ್ ಕೆಲಸ ಮಾಡ್ಕೋದಲ್ಲ ಆಟ್ ನಿಮ್ದು ಏನೈತಿಪ್ಪ ಪುಣ್ಯ ದಾಂಡಿಗೆ ಐತಿ ಐತಿ ಊರಾ ಸ್ವಾಮಿಗಳು ಬರ್ತಾರ, ಪರೋಶನ್ ಹೇಳ್ತಾರ, ನಿಮ್ಗೆ ದಾನ ಧರ್ಮ ಆತಿ. ಆದ್ರ ಅಳಸ್ ಆಯ್ತು ನಮ್ ಕೈ ಅಳಸ್ ಏನಿತ್ತಿದ ಇದೆಲ್ಲ ಕಲ್ ಪರಮಾಚಾರ್ಯ ಆದ್ ಪರಮಾತ್ ಬಿಡ್ರಪ್ಪ ನೀವ್ರ ಧರ್ಮ ಕಾರ್ಯ ಮಾಡಿ ಕಲ್ತ್ರಿ ನಿಮ್ದು ಯಾರ ಜೀವನ ಸಾರ್ಥಕ ಐತಿ. ನವರ ನೀವ್ರ ಅನಂತ ಕಾಲ ಹುಟ್ಟಕದೋ ಸೈಕದೋ ಜನ್ಮರ್ ಯಾವತ್ತ ಆತಿ ತಮ್ದ ಆದ್ ನಾಶ ಮಾಡ್ಕೊಂಡ ಕಾರ್ಯ ಮಾಡೋದಾಯ್ತರ. ಈಗಿನ ಕಾಲದಾಗ ಇಂಥ ಕಾರ್ಯ ಸಂಸ್ಕಾರ ಸುಲಿಬೇಕು, ಆಚರಣ ಸುಲಿಬೇಕು ನಮ್ದ. ಅವಾಗ ನಮ್ದು ಯಾರ ಧರ್ಮಾತ್ವ ನೀವ್ರಾಗಲಿ ಅವ್ರಾಗಲಿ ಎಷ್ಟು ಜನ ತಿರ್ಕೋಬೇಕ. ಎರಡು ಜನ ಹಿಂದಕ್ಕೆ ನಮ್ಗ ಆತ್ಮಕ್ಕೆ ಸಾವೈತೇನ್ರಿ? ಯಾರಿಗೆ ಸಾವೈತಿ ಅಂತೀರ ಅಟ್ಟ ಶರೀರ ಶರೀರಕತಂದು ಬಳಿ ಬತ್ತೆ ನಾವಾಗ ಒಂದು ಎಳ್ಳೋದ ಅವಳೋದ ಯಾರು ಮಾಡ್ತಾರಲ್ಲ ಅದೆಲ್ಲ ದೂರ ಮಾಡ್ತಂದ ಅಂದ್ರೆ ಆಚಾರ ಅಂತಾರಪ್ಪ. ಎಲ್ಲ ಜೀವಗಳಿಗೆ ತಮ್ಮ ತಮ್ಮ ವಿಚಾರ ಆಯ್ತರ. ಒಂದು ಜೈನ್ ಕುಲ ಸಿಕ್ಕೋದ ಹಂಗೆ ಆಚರಣೆ ಮಾಡೋದ ಮೊದಲ ಕಲಾಸ ಚದುರ್ದ ನಾಶ ಆತಿ ಶಾಸ್ತ್ರ ಹೇಳ್ತಾರ. ನಮ್ಮದ ಮುನಿಕರಂ ಪಾಸುನಪ್ಪ ಆಚಾರ್ಯ ಅಂತಾರು ಅವ್ರಿಂಗ್ ಕೆಲಸ ಮಾಡ್ಕೊತ್ಕಿದವು ಅಂಥೇಳಿ ಒಂದು ಸ್ವಲ್ಪ ಹೋಗದ್ರ ಅಂತಾರ. ಎಂಥ ಬಿ ಕಾರ್ಯ ಆಯ್ತರ ವಿಶ್ವಾಸದಲ್ಲಿ ಕಾರ್ಯ ಮಾಡ್ರಿ ಸರಿ ಮಾಡ್ಕೊ. ಮದ್ದಿನ ಕಾಲದಾಗ ಸೇರ್ಕೋದ ಇದ್ರ ಖರೆ ರಾಜೇರ ಮಾಡ್ತಾರ ಬ್ಯಾಟಿ ಆತ್ರಿ ಬ್ಯಾಟಿ ಬ್ಯಾಟಿ ಪರಂಪರೆ ಇತ್ತ ಯಾನ್ ಮಾಡ್ದವ ಅದೊಂದು ಯೋಗಿತ್ತ ಅದಾಗ ಅಲ್ಲಿ ಹೇಳ್ತು. ಒಬ್ಬ ರಾಜ ಇದ್ರ ಬ್ಯಾಟಿ ಆಡ್ಕ ಹೊಂಟ್ರಿ ಕಾಡ್ದಾಗ ಕೊಡ್ತಾರ ಅಲ್ಲಿ ಹೋಗುತ್ತ ಏನಾಯ್ತ್ರಿ ಕುದುರೆಗಳ ಸೈನಿಕ ಸಂಗಾಟ ಹುಲಿ ಕ್ಯಾನ್ಸ್ ಹುಲಿ ಹಸಿರು ಕುದುರೆ ಹುಲಿ ಮುಚ್ಚಿ ಕುಯ್ತಾರ. ರಾಜನ ಕುದುರೆ ಮುಂದೆ ಓಡ್ಕೋಸೈತಿ ಹಂಗೆ ಓಡ್ಕ ಹಾದಾವ ಸೈನಿಕ ಹಿಂದೆಗಲ್ಲ ರಾಜ ಕುದುರೆ ಓಡ್ಕೋತ್ ಓಡ್ 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 ದೂರ ಹಾದಾವ ಕಾಡ್ದಾಗ. ಬಿಸಿದ್ದೇನ ಇದ್ದು ಮ್ಯಾನ್ ತೆಳ ಬಿದ್ರ ಹಸುವ ನೀರಿಕೆ ಆಗಿದ್ದು ಕಾಡ್ದಾಗ ಯಾರಿಲ್ಲ ಇರೋವಾಗ ಅಲ್ಲಿ ತೆಳ ಕುದುರೆ ಐತ ಅಲ್ಲಿ ತೆಳ ಬಿದ್ದ ರಾಜ. ಒಂದು ದನಕಾಯಿ ಹುಡುಗ ನೋಡಿ ದೂರಿದ್ದವ್ರನ್ನ ಅದು ಓಡ್ ಬಂದವ್ ರಾಜನ ಕಡೆ ಬಂದು ಏನು ಮಾಡ್ತಾರೆ ರಾಜ ಬಂದವ ಬೀದ ಸ್ವಲ್ಪ ನೀರು ಸಿಮ್ಸಾರ ಮ್ಯಾಗ ವಿದ್ಯಾಗ ಬಂದ್ರ ಅವರ ಊಟಕ್ಕೆ ಅನ್ನ ಕೊಟ್ರ. ರಾಜ ಹಸುವಾಗಿದ್ದವಾಗ ರಾಜ ಅಂತಪ್ಪ ಹುಡುಗಂದ ಏನ ಜಾಬ್ ಆಗ್ಸಿದ್ ಉಪ್ಕಾರ ರಾಜ ಇದ್ರವ ಇಲ್ಲ ಯಾರವನಪ್ಪ ತಮ್ಮನ ಯಾರವನಿ ನಂಗೆ ನೀನು ದನ ಕಾಯ್ತೇನ್ರಿ ಆ ಮನುಷ್ಯ ಇದ್ದಾನು ಉಪ್ಕಾರ ಭಾಳ ಆಯ್ತಪ್ಪ ನನ್ನ ಮಗ ಅದು ಯಾವ ಮಾಡ್ತಮ್ಮನಿ ಅನ್ಸಂದಡಿ ಆರಾಮ್ ಕೊಟ್ಟು ಬಣ್ಣ ಬಂದು ರಾಜ ಇದ್ದಾರವ ಒಂದು ಹುಡುಗನ ತಮ್ಮ ಮನೆಗೆ ಬಂದ್ರು. ರಾಜ ಬಂದು ಹೇಳ್ತಾರಪ್ಪ ಹಿಂಗೆ ಪರ್ಜಾಗ ಹಿಂಗೆ ಪರಿಸ್ಥಿತಿ ಆಯ್ತು ಜಂಗಲ್ದಾರ ಅಂದಪ್ಪ ಹುಡುಗಿದಾರ ಅಂತ ಸುಲ್ಕಾರ ಮಾಡಿ ಉಪಕಾರ ಮಾಡ್ದ ಉಪಕಾರ ಜಾಣಿಸ್ಬೋದ್ರ ಉಪಕಾರ
ನಾನು ಮಾಡಿ ರಾಜ ಅವಂಗ ಒಂದು ಕೂಲಿ ಕೊಟ್ಟು ನಿಧಾರಕ ಮನಿ ಅಪ್ಪ ಇಲ್ಲಿ ಒಂದು ಅರಮನಿಂದ್ರ ನೀ ಹಿಂಗೆ ನಡೀತಾ ಹೊಡಿತಾರ ಒಂದು ಹುಡುಗಿತ್ತು ರಾಜ ಹುಡುಗ ಒಂದು 4 ವರ್ಷ ಹುಡುಗಿತ್ತು. ಆ ಹುಡುಗಿಂದ ಮತ್ತೆ ಅವನ್ ಭಾಳ ಜಂತಾನ ಕುಂಡದ ತೊಳ್ದ ಜಂತಾನ ಆಯ್ತ ಅಲ್ಲಿ. ಆ ಹುಡುಗ ವಿಚಾರ ಮಾಡ್ತಾಪ ಅವ ದನ ಮಾಡ್ತಾ ರಾಜ ಖರೋಖರ್ ಭಕ್ತಿ ನನ್ನ ಮಾಡ್ತಾನೋ ಸುಳ್ಳು ಭಕ್ತಿ ಮಾಡ್ತಾ ಹುಷಾರ್ ಬರ್ತಾವ ಪರೀಕ್ಷೆ ಮಾಡೋದು. ಅದು ಹುಡುಗ ಸಂದಿತ್ತದ ಕುಂಡದ ಎಳ್ದ ತೊಳ್ದ ಮಾಡ್ಕೋತ ಒಂದು 6 ತಿಂಗಳು ವರ್ಷ 2 ವರ್ಷ ಹೋಯ್ತು. ಆ ವಿಚಾರ ನಾ ಮಾಡ್ತಾಪ ಹುಡುಗಿನ ಮ್ಯಾಗ ಸಂಪತ್ತಿ ಬಂಗಾರ ಬೆಳೆ ಹಾಕಿರ ಸಂಪತ್ತಿ ಇತ್ತು. ಅದರ ತಕ್ಕಂತ ತಗೊಂಡವ್ ಯಾವ ಜನಕ್ಕೆ ಹುಡುಗಿ ಆ ಹುಡುಗನ ಕಳಿಸಿತು ರಾತೋರಾತ್ ತಮ್ಮ ಮನೆಯ ಕಡೆ ಮುಚ್ಕಾಸದ್ರ. ಆ ಜ್ಞಾನ ಆಯ್ತ್ರಿ ಇಲ್ಲಿ ಹುಡುಗಿಯಲ್ಲಿ ಹೋಯ್ತು ಯಾರು ಹೋದ್ರ ಹುಡುಗ ಸಿಗಲಿಲ್ಲ. ಯಾರ ಸಮಸ್ಯೆ ಯಾರಿಗೆ ಅಂದ ಮತ್ 6 ತಿಂಗಳ ದನ ಹೋಯ್ತು. ಇಟ್ಲ ಬಂಗಾರ ಬೆಳೆ ಅದ ಅವ್ ಮಾರ್ಕೋದತ್ತ ನಾವು ಪ್ಯಾಟ್ಯಾಗ ಮಾರ್ಕೋದ್ಲ ಆ ಮಾರ್ಕೋ ಬಂಗಾರ ಅಂಗಡಿ ಮಾತಾಡ ಈ ಸಂಪತ್ತಿ ರಾಜ್ಕುಮಾರ್ ನೀತಿ ಒಂದೆರಡು ಪಕ್ಕ ಆಯ್ತಲ್ಲ ಇವ್ ಕೊಂಡವ್ ನಾವು. ಮತ್ತೆ ರಾಜ ಹೇಳ್ತಾರ ಏನೇ ರಾಜನ್ ಸಂಪತ್ತಿ ಎಲ್ಲ ಹುಡುಗ ನಿದ್ದೆ ಐತಿ ಇವ್ ಮನುಷ್ಯ ಅದ ಇವ್ ಕೆಲಸ ಮಾಡಿದ ಅವ್ ಕಲಿ ಮಾಡ ಹುಡುಗವನ ರಾಜ ಓಡಾಯ್ತು. ಮತ್ತೆಲ್ಲ ಜನತಾ ಬಂದು ಕೂತ ಕಲಸ ರಾಜ ಇದಾರ್ ಮಂತ್ರಿ ಇದಾರ್ ಹುಡುಗ ನೀದ ಬಂದು ಹೆಸರವನ ಅಲ್ಲಿ ಸಂಪತ್ತಿ ಮುಂದೆ ಐತೆ ಅಂದ್ಕೊಂಡವ. ಈ ಸಂಪತ್ತಿಯ ಪತ್ತನದ ನಾ ಮಾಡಿದ್ಯ ಸಂಪತ್ತಿ ಹುಡುಗ ಸಂಪತ್ತಿ ಮತ್ತೆ ಯಾರು ಸಂಪತ್ತಿ ಹುಡುಗ ಹೋಯ್ತಿಲ್ಲಪ್ಪ ಜನತಾ ಅಂತ ಹುಡುಗ ಕೊಂದಿದವನ ಅವ್ರಪ್ಪ ರಾಜ ಬಂದು ತಿಂಡಿ ಬತ್ತ ಯಾವ ಮಾಡ್ಬೇಕಿದಲ್ವ ಈ ಹುಡುಗರ ನಮ್ಗ ಜೀವದಾನ ಕೊಟ್ಟಿದ ಒಂದೇನ್ರಿ ಹುಡುಗ ಕೊಂದಿದವ ಜನತಾ ಯಾರು ಮಾಡಿ ಕೇಳ್ಕದಿ ಸುಮ್ ರಾಜ ಕೂತಾರ 10 ಮಿನಿಟ್ ಕೂತರು ವಿಚಾರ ಮಾಡ್ತಾರ ಅವ್ರು ಕೂತ ನಾ ಜರ ಜಂಗಲ್ದಾಗ ಇದ್ದ ಅವಾಗ ಸತ್ ಹೋಗ್ತಿಂದ ಪ್ರಾಣ ಹೋಗ್ತಿದ್ ಮುಂದಲ್ರಿ ಹಂಗೆ ಜೀವದಾನ ಕೊಡ್ದ ಹುಡುಗಿ. ಈಗ ನಾ ಹುಡುಗರ ಕೊಂದಿದಾವ್ ಹಿಂಗೆ ತಿಳ್ಕೊತವ್ರು ಅವನ್ನ ಫಾಶಿ ಕೊಡಬೇಕು ನನ್ನ ಕೈಲಿ ಅನ್ಯಾಯ ಆಯ್ತು ಮುಂದಲ್ರಿ ಆಗೋದಿಲ್ಲ. ಇಲ್ಲ ಮತ್ತಿ ಹುಡುಗ ಹುಟ್ಟ್ಯಾರ ಹಿಂದಿನ ನಾಳೆ ಮತ್ತಿ ಹುಡುಗರು ಇಲ್ಲಿ ಹುಟ್ಟ್ಯಾರ ಹುಡುಗ ಅವ್ರದ್ದು ಉಪಕಾರ ಕೇಳಿ ಯಾಮಾದ ರಾಜ ಅವಾಗ ಹುಡುಗ ಅಂತಾಪ ನಿಂದ ಖರೆ ಹಿಂದ ಕೊಂದನಿ ನಂಗೆ ಮತ್ತೆ ಹುಡುಗ ಹುಟ್ಟೇತ್ ಕನ್ನಿ ನಾ ಮಾಡಲ್ಲ. ಆವಾಗ ಹುಡುಗ ಅಂತ ರಾಜನ್ ನಿಮ್ಮ ಹುಡುಗ ಜೀವಂತಿದ ಇಲ್ಲಿ ಅನ್ಕೊಂಡು ನಾವು ಪರೀಕ್ಷಾ ಅಂದ್ರೆ ಅಂತಾರಪ್ಪ ಹಿಂಗ್ ನಮ್ಮ ಪರೀಕ್ಷೆ ಆಗ್ತಿರ್ತೋ ಅಪ್ಪತ್ತಿ ಬರ್ಲ ಮ್ಯಾಗ ಯಾ ಮಾಡಕ್ ಅವಾಗ ಅಲ್ಲಿ ತಿಳ್ಕೊಬೇಕು ಶಾಂತಿ ಇರ್ಬೇಕು ವಿಚಾರ ಮಾಡ್ಬೇಕು ಕರೆ ಅನ್ಸು ತಿಳ್ಕೊಬೇಕು ಫಟ್ಟ ತೆರಕೊಂಡು ಹೋಗಿಲ್ಲ ಆತ ಆಚಾರ್ಯ ಅಂತಾರಪ್ಪ ಸಮ್ಯ ಪ್ರಾಪ್ತಿ ಔಷಧಿಗೆ ವಿಚಾರ ಮಾಡ್ತಾರೆ ಭಾಳ ಗುಂಬಿ ಮಾಡ್ಕತಿ ಇವ್ರಿಗೆ ಮಾಡ್ತೋ ಈಗ ಒಂದು ಮಾತು ಮಾತಾಡೋದು ಯಾರ ರೈತರಿಗೆ ಉತ್ತರ ಕೊಡದೆ ಹಿಂಗೆ ಮಾಡ್ತು ಅದು ನಮ್ಮ ಧರ್ಮ. ಸಮತಾ ಬುದ್ಧಿ ಸಂಯಮ ಬುದ್ಧಿ ನಮ್ಮ ನಡ್ಬೇಕು ವಿಚಾರ ಮಾಡಕ್ಕೆ ಹೇಳೋರು ಹಿಂಗ ನಮ್ದ ಭಾವನಾ ಬರ್ಕತ್ ಬಾಬಾ ಧರ್ಮಾತ್ಯ ಮಾಡ್ತಿರ್ ಮನುಷ್ಯರ ಕಾಲದಾಗ ಇದು ಅಂತ ಶಕ್ತಿ ಇಲ್ಲ ಐತೆ ನಮ್ಮಲ್ಲಿಗ ಫಟ್ಟತ್ತೆ ಅಂತ ಮಾತಾಡೋದ ಮಾತಾಡೋದ ಶಾನೆ ಅನ್ಸ್ಕೊ ಶಾನೆತನಲ್ಲ ಅದು ಕಟ್ಟುವಂತ ಕರ್ಮ ಕಟ್ಟಿಗೆ ಈ ಜಗದ ತಿಳಿಬೇಕು ನೋಡಿ ಶ್ರೀಮಂತ ಮನುಷ್ಯರ ಆಗವಾದ ಜಗದ ಇಲ್ಲಂಗಿಲ್ಲ ಖರೆ ಅವ್ರ ಬುದ್ಧಿ ಹಂಗಿದ್ದು ಈಗ ಏನಾಯ್ತಪ್ಪ ಈಗ ನಾ ಬುದ್ಧಿ ಅಂತವಿಲ್ಲ ಅದು ಯಾಕೆಲ್ಲ ಅದು ನಮ್ಮನಿಕ ಆ ಕ್ಷಮತೆ ಎಲ್ಲ ಆಯ್ತು ಅರೆ ಧರ್ಮ ಕಾರ್ಯ ಮಾಡ್ಕಪ್ಪ ಆಚಾರ್ಯ ಅಂತರು ಸತ ಜರ ಯಾಂಡ್ ಮಾಡ್ಬೇಕ್ರಿ ರಾಮ ಮಾಡ್ಕೋಬೇಕು ಅಂತ ಹೇಳಿ ಒಂಟಿಗೆ ಅಂತಾರಪ್ಪ ಸತತ್ धर्म करित संसार सुख धर्म करित निर्वाण धर्म पंथ साधे बिना नर तिरेन समान अದ ಯಾಕಂದ್ರೆ ಆಚಾರ್ಯಪ್ಪ ಧರ್ಮ ಮಾಡೋ ಮನುಷ್ಯ ಖರೆ ಧರ್ಮ ಮಾಡ್ಲವ ಯಾಂದರದ್ಕ ಒಂದ 2 ಕೋಡಿಲ್ಲ ಅದು ಮತ್ತೆ ಏನಾಯ್ತು ಒಂದು ಸಿಪಿಟ್ ಬಾಲ್ ಆಯ್ತು ಇಷ್ಟ ತಿರೇಂಜ್ ಸುಲ್ ಅಂತ ತಿರೇಂಜ್ ಈಗೇಕಾರಪ್ಪ ಈ ಕ್ಷಮತಾ ಬಂದ ನಂತರ ದಿಕ್ಕಿಲ್ ನಿಮ್ಮ ಭಾವ ಕೂತರು ಎಲ್ಲಿ ಹೋಗಾರ ನಿಮ್ಮ ಭಾವ ಆತೆ ತಿಳ್ಕೊನು ಧರ್ಮ ಕಾರ್ಯ ಮಾಡೋನು ಇನ್ನ ನಾಳೆ ಚಾತುರ್ಮಾಸ ಸ್ಥಾಪನಾ ಮಾಡೋದೈತಿ ಒಂದನ್ರಿ ಶ್ರಾವಕ ಚಾತುರ್ಮಾಸ ಸ್ಥಾಪನೆ ಮಾಡಿದೆ ನೂರ ಮಾಡಿದ್ಯಾ ಮಾಡೋಲ್ಲ
2 ತಾರೀಕು ಮಾಡಿದ್ರೆ 21 ತಾರೀಕು ಮಾಡಿದಾರೆ ಯಾರ ನೇಮ್ ಮಾಡಿದಾರೆ ಮಾಡೋಲ್ಲ ನೀವು 4 ತಿಂಗಳು ಚಾತುರ್ಮಾಸ ಊರು ಬಿಟ್ಟು ಹೋಗಲ್ಲ ನೇಮ್ ಮಾಡಿದಿರಿ ಆಯ್ತು ಅರ್ವಾಸಿಂದ ಚಂದು 4 ತಿಂಗಳು ಊರು ಬಿಟ್ಟಲ್ಲಿ ಹೋಗೋದಿಲ್ಲ ಆಚಾರ ನಮಸ್ಕಾರ ಯಾರು ಮಾಡಿದಾರೆ ನೇಮ ಹೆಂಗ್ ಮಾಡವ್ರ ಚಾತುರ್ಮಾಸ ಶ್ರಾವಕ ನಡೀತಿದ್ದು ಕರ್ಮ ನಾಶ ಮಾಡ್ಸಾರ ಯಾವತ್ತು 4 ತಿಂಗಳದವ್ರ ಊಟಲ್ಲಿ ಹೋಗೋದು ನೇ ಮಾಡ್ತೀರ ಹೆಂಗ್ಯಾರ ಆಟ್ರ ಮಾಡಿ ಯಾವ್ದಾರ ಮಾಡಿ ಏನು ಮಾಡ್ರಂದ ಒಂದಿದ ಹರುಗಿರಿ ಈಗ ತೆಳಗ 12 ಗಂಟೆ ಊರುಗಳ ಈ ಕಡೆ ಒಂದು ಈ ಕಡೆ ತೋರಿ ಹಿಂಗೆ ಇದ್ರೆ ಏನು ಮಾಡ್ಲಿ ಅಂತ ಅಷ್ಟಾಗಲಿ ಹೋರಿ ಯಾನ್ ಕೆಲಸ ಹೋಗಪ್ಪ ನೀವು ನಾ ಸಂತೆ ಮಾಡ್ಕೊತಾರು ಹರುಗಿರಿ ಪ್ಯಾಟ್ ಇಲ್ಲ ನಿಮ್ಮವ್ರಾಗ ಪ್ಯಾಟ್ ಇಲ್ಲ ಯಾನ್ಗೆ ಹೋಗಿ ಎಲ್ಲೈತಿ ಬೆರೆಸ್ತು ಮತ್ತಿರಕ್ಕೆ ಹೋಗೋದು ಅರ್ಧ ಪಾಪ 4 ತಿಂಗಳು ಶ್ರಾವಕ ಚಾತುರ್ಮಾಸ ಮಾಡ್ಕತ್ತಪ್ಪ ಯಾವತ್ತು ಹಾಗೆ ನೇಮ್ ಮಾಡಿ ಅಂದ್ರೆ ನಿಮ್ಗೆ ಸ್ವಲ್ಪ ಪುಣ್ಯ ಪ್ರಾಪ್ತಿ ಆತೈತಿ ಪಾಪ ಪರಿಹಾರ ಆತೈತಿ ಆದ್ರೆ ಸಾಕುಗಳು 4 ಸ್ಥಾಪನ ಮಾಡ್ತಂದ್ರ ಇವ್ರಿ ಆ ಚಾತುರ್ಮಾಸ ಸ್ಥಾಪನಾ ಅಂತಾರ ಸ್ವಾಮಿಗಳನ್ನ ಏನ್ ಮಾಡ್ತಾರಪ್ಪ ಈ 4 ತಿಂಗಳದಾಗ ಈ ಊರು ಬಿಟ್ಟಲ್ಲಿ ಹೋಗೋದಿಲ್ಲ ಅವ್ರ ಸ್ವಾಮಿ ಮಾಡ್ತಾರೆ ಅವ್ರೇನ್ ಕೆಲಸ ಇಲ್ಲ ನಿಮ್ ಕೆಲಸ ಮಾಡಿದ್ದು ನಿಮ್ ವ್ಯಾಪಾರ ಉದ್ಯೋಗ ದುಡ್ಡು ಗಳಿಸೋದು ಕೆಲಸ ಮತ್ತೇನಿದಲ್ಲ ಇದನ್ನ ಮತ್ತೆ ಅರೆ ಬಾಬಾ ಇರ್ಲಿ ಅರ್ಸನ್ ಪರಂತು ಭಾಳ ಭವನ ಇಡ್ರಪ್ಪ ನಿಂಗೆ ನಮ್ಮ ಕೈಲಿ 4 ತಿಂಗಳದಾಗ ಕಮ್ಮಿ ಪಾಪ ಭಾಳ ಆಗ್ಬೇಡ ನಮ್ಮ ಕೈಲಿ ಇಷ್ಟ ಭಾವನೆ ಮಾಡಿ ಗಾಡಿ ಮಾಡಿ ಯಾಕಂತಾರ ಒಬ್ಬ ಈಗ 4 ತಿಂಗಳದಾಗ ಯಾವತ್ತು ಹುಳುಗಳು ಹುಟ್ತಾವ ಕಪ್ಪಿ ಹೊಳ ಕಿರಿಮಿಗಳ ಹುಟ್ಟವು ಅಡ್ಯಾಡ್ತ ಪಾಪ ಹತ್ತಿ ನಿಮ್ಮ ಕೈಲದ ಆಟ್ರಕ್ಕೆ ಮಾಡ್ತೀರಿ ಹೊಡ್ದ ಯಾಕಂತಪ್ಪ ಹಿಂಗೆ ಮಾಡ್ರ ಜೀವನ ಸಾರ್ಥಕ ಆತೈತಿ ಸಣ್ಣ ಕಿರಿಮಿ ಹುಟ್ಟುತ್ತವ ಜಗದಾಗ ಮಳೆಗಾಲ 4 ತಿಂಗಳ ಅವು ಯಾವತ್ತು ಅಂಕುರ ಉತ್ಪನ್ನ ಆತು ಅಡವ್ಯಾಗ ಅದಲ್ಲ ಇದೆಲ್ಲ ನೋಡ್ಕೊಂಡು ಪ್ರಾಚೀನ ಆಚರಣೆ ಮಾಡಿದ್ರಪ್ಪ ಧರ್ಮಕಾರ ಮಾಡ್ತಾರೆ ಆದ ಅಟ್ಟ ನೋಡಿ 4 ತಿಂಗಳದಾಗ ಏನು ಬರ್ತಾವಪ್ಪ ಲೋಪಿಗಳು ಬರ್ತಾವ ಷೋಡಶಕರನ್ ದಶಲಕ್ಷನ್ ಅನಂತ ನೂಪಿ ಎಲ್ಲ ಬರ್ತಾವ ಆದರೆ ಮುಂಜಾನೆ ಹೇಳಿದ ಶ್ರಾವಕರಿಗೆ ಹುಡುಗರಿಗೆ ಹೇಳ್ತಾನ ಕಮ್ಮಿ ಶ್ರಾವಕರ ಅನಂತ ನೂಪಿ ತಗೋರಪ್ಪ ಅನಂತ ನೂಪಿ ಹುಡುಗರು 14 ವರ್ಷ ಬೇಕು ನೇಮ ಮಾಡ್ಕದು ಯಾರು ತೊಳವ್ರ ಚಂದು ಮ್ಯಾಗ ದೊಡ್ಡ ಹಾಲ ಐತಿ ಒಂದೇನ್ರಿ ಅದು ಕುಂಡಕತ್ತೆ ಶ್ರಾವಕ ತಯಾರಾಗಿ ನಮ್ಮನ್ನು ಒಪ್ಕೋತೋಕ ಮಾಡಿ ತಯಾರಾಗಿರಿ ಅಂದ್ರೆ ಈಗ ನಾಳೆ ಸ್ಥಾಪನಾ ಜನ್ಮಾಸ ಮಾಡ್ತಾವ ಎಲ್ಲ ಶ್ರಾವಕರಪ್ಪ ತಮ್ಮ ಶಕ್ತಿಲೆ ಭಕ್ತಿಲೆ ಒಂದು ನೇಮ ತಗೊಂಡ್ರ ನಿಮ್ದ ಪುಣ್ಯ ಪ್ರಾಪ್ತಿ ಆಗೈತು ಪಾಪ ನಾಶ ಆಗೈತಿಂದ ಇಂಥ ಕಾರ್ಯ ಮಾಡಿ ಕಲ್ತ್ರ ತಮ್ಮ ಜೀವನ ಸಾರ್ಥಕ ಐತಿ ಮೊನ್ನವ್ರು ಇಂಥ ಕಾರ್ಯ ಮಾಡ್ಕೊಂತ ತಗೊಂಡ ಜೀವನ ಸಾರ್ಥಕ ಮಾಡ್ಕೊನು